ಇಲ್ಲಿಯವರೇ ಕಿರುತೆ ಸ್ಟಾರ್ಟ್ ಆದ ಜರ್ನಿ ಬೆಳ್ಳಿದ್ದಾರೆ ಕಡೆಗೆ ಸಿನಿಮಾ ಟೈಟಲ್ ಸೂಪರ್ ಹಿಟ್ ಅಂತ ಇಟ್ಕೊಂಡಿದ್ರ ಅಲ್ಲೇ ಗೊತ್ತಾಗ್ತದೆ ಸಿನಿಮಾ ಗೆಲುವಿನ ಒಂದು ಮೊದಲ ಮೆಟ್ಲು ತಲುಪಿದ್ರೆ ಎಷ್ಟು ಖುಷಿ ಆಗ್ತದೆ ನಾಯಕ ಆಗ್ತದೆ ಸಖತ್ ಖುಷಿ ಆಯ್ತಣ್ಣ. ಈಗ ಎಷ್ಟೊಂದು 6 ತಿಂಗಳೈತೆ ಸರ್, 6 ತಿಂಗಳು ಒಂದು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೀವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು. ಆಮೇಲೆ ಯಾವುದು ಒತ್ತಡ ಕೊಟ್ಟಿಲ್ಲ ಸರ್, ಹಿಂಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಒಂದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನ್ಗೆ ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಇದು ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದಾನೆ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಈಗ ನಾಯಕ ನಟರ ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯಪ್ಪ ನಾಯಕ ನಟರ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮ್, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ನೀವು ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಸಿನಿಮಾ ಮಾಡ್ಬೇಕಂತ ಹೌದು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರುತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟ್ ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗ್ಬೇಕು ಅಲ್ಲೇ ಕೂತ್ಕೊಂಡು ಚೇರ್ ಹಾಕಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಆವಾಗ ಒಂದು ಸಿನಿಮಾ ಮಾಡ್ದು, ಅವಾಗ ಹಿಂಗಾಗಿತ್ತು, ಇಲ್ಲೊಂದು ಸಿನಿಮಾ ಮಾಡ್ದು, ಇನ್ಸಿಡೆಂಟ್ ಆಗಿತ್ತು, ಒಂದು ಅಷ್ಟು ಹೇಳೋರು. ನಾನು ಇಲ್ಲೆಲ್ಲ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸೋದು, ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು ಜೀವನದಲ್ಲಿ, ಎಂಜಾಯ್ ಮಾಡಬೇಕು ಅಂತ ಒಂದು ಅಷ್ಟು ಹೇಳೋರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಎಷ್ಟು ಜನ ಮಾಡ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ಈಗ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ, ಸಾಧು ಸರ್, ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ, ಆ ಜರ್ನಿ ಕತೆ ಹೆಂಗ್ ಮೂವ್ ಆಯ್ತದೆ, ಅದು ಏನು ಅನ್ನೋದೇ ಸಿನಿಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.